ಮುಖ್ಯಮಂತ್ರಿಗಳು ಸತ್ಯ ಹರಿಶ್ಚಂದ್ರರು ಅಂತೇಳಿ ಮಾತನಾಡ್ತಾ ಇದ್ದಾರಲ್ಲ, ತಮ್ಮ ತಟ್ಟೆಯಲ್ಲಿ ಇವತ್ತು ಸತ್ತಿರ್ತಕ್ಕಂಥ ಹೆಗಣ ಬಿದ್ದಿದೆ. ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು, ಸಿದ್ದರಾಮಯ್ಯನವರು. ಇವತ್ತು ಆ ಮೂಢ ಬಗ್ಗೆ ಇವತ್ತು ಸಮಗ್ರವಾಗಿ ತನಿಖೆ ಆಗಲಿ. ನೀವೇ ಮುಖ್ಯಮಂತ್ರಿಗಳಿದ್ದೀರಿ, ಪ್ರಧಾನಮಂತ್ರಿಗಳು ಯಾಕೆ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು? ಇವೆಲ್ಲವೂ ಕೂಡ ಮೈಸೂರಿನ ಮೂಢ ಹಗರಣ. ಇವತ್ತು ಅನ್ವರ್ ಮಾನಪ್ಪಾಡಿ ಕೊಟ್ಟಿರ್ತಕ್ಕಂಥ ವರದಿ ವಕ್ಫ್ ವಿಚಾರದಲ್ಲಿ, ಅದೇ ರೀತಿ ನನ್ನ ಮೇಲೆ ಇರ್ತಕ್ಕಂಥ 150 ಕೋಟಿಯನ್ನು ಆರೋಪ ಮಾಡಿದ್ದೀರಿ. ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ, ಸಿಬಿಐಗೆ ನೀವೇ ಆದೇಶ ಮಾಡಿ. ಸಿದ್ದರಾಮಯ್ಯವ್ರಿಗೆ ಬಹಳ ವಿಶ್ವಾಸ ಬಂದಿದೆಯಲ್ಲ ಸಿಬಿಐ ಬಗ್ಗೆ, ನೀವೇ ಆದೇಶ ಮಾಡಿ ಮುಖ್ಯಮಂತ್ರಿಗಳು. ಅದನ್ನು ಬಿಟ್ಬಿಟ್ಟು ಇವತ್ತು ಹಿಟ್ ಅಂಡ್ ರನ್. ಇವತ್ತು ಯಡಿಯೂರಪ್ಪನವರ ರಾಜಕೀಯ ಮುಗಿಸ್ಬೇಕು, ನಾನು ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ, ನನ್ನನ್ನು ಹೇಗಾದರೂ ಮಾಡಿ ಸದೆ ಬಡಿಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವುದೇ ಕಾರಣಕ್ಕೂ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಈ ರೀತಿ ಕಳ್ಳ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ಸದನದಲ್ಲಿ ಇವತ್ತು ಗೌರವವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ, ರಾಜ್ಯದಲ್ಲಿ ಇವತ್ತೇನು ಬಾಣಂತಿಯರು ಸಾವಾಗಿದೆ, ಶಿಶುಗಳ ಮರಣ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದನ್ನು ಬಿಟ್ಬಿಟ್ಟು ಬಿಜೆಪಿಯವರು ನಮಗೆ ಗೊಡ್ಡು ಬೆದರಿಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ನಿಮಗೆ ಪ್ರಾಮಾಣಿಕತೆ ಮೊನ್ನೆ ನೋಡಿದ್ರೆ